ಹಾಯ್ ಹಲೋ ಸ್ನೇಹಿತರೆ, ತಾವು ನೋಡ್ತಾ ಇದ್ದೀರಿ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ನ. ಈ ದಿನ ಸಾಮಾನ್ಯ ಕನ್ನಡ ದ ಕುರಿತಾಗಿ ವಿಡಿಯೋನ ತರ್ತಾಯಿದ್ದೀನಿ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ ಮೇಲೆ. ನಾನು ಚನ್ನು ದಾವಣಗೆರೆ. ಸ್ನೇಹಿತರೆ, ಇವತ್ತು ದುರ್ಗತಿಗಳ ಬಗ್ಗೆ ನಿಮ್ಮೊಂದಿಗೆ ಏನು ಮಾಡ್ತಾಯಿದ್ದೀನಿ, ಚರ್ಚೆ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿರುವಂಥ ಮಾಹಿತಿ ತಮಗೆ 1 ರಿಂದ 2 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸುವಲ್ಲಿ, ಅದರಲ್ಲೂ ಕೂಡ SDA FDA 6 to 8 CET ಮುಂಬರಲಿರುವಂಥ PDO ಹೀಗೆ 10 ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೆರವಾಗಲಿದೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ. ಹಾಗಾದರೆ ದುರ್ಗತಿಗಳಂದರೆ ಏನು ಅನ್ನೋದನ್ನು ತಿಳಿಯೋಣ. ಹಾಗೆ ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರ ಮೂಲಕ ಮುಂಬರುವ ದಿನಗಳಲ್ಲಿ ನಾವು ಮಾಡುವಂಥ ವೀಡಿಯೋಗಳ ನೋಟಿಫಿಕೇಷನ್ ತಮಗೆ ಸಿಗಲಿದೆ. ಹಾಗೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡೋದ್ರ ಮೂಲಕ ನೀವೇನು ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಕೂಡ ಮಾಡಿ, ಹಾಗೆ ನಿಮ್ಮ ಒಂದು ಕಾಮೆಂಟನ್ನು ಕೂಡ ಹಾಕಿ ಅಂತ ನಾನು ಹೇಳ್ತೇನೆ. ಹಾಗಾದರೆ ದುರುಕ್ತಿ ಅಂದ್ರೇನು? ಒಂದು ಶಬ್ದವನ್ನು 2 ಸಲ ಉಚ್ಚಾರ ಮಾಡೋದು ಅಂತ ಅರ್ಥ. ಇಲ್ಲಿ ಕೆಲವು ವಾಕ್ಯಗಳು ನೋಡೋಣ. ಭಿಕ್ಷುಕರು ಮನೆಗಳನ್ನು ತಿರುಗಿ ಭಿಕ್ಷೆ ಬೇಡಿದರು. ಇಲ್ಲಿ ಮನೆಗಳನ್ನು ಅನ್ನೋವಂಥ ಪದದಲ್ಲಿ ಬರುವಂಥದ್ದು ದುರುಕ್ತಿ ಇದೆ. ಮಗನೇ ಬೇಗ ಬೇಗ ಬಾ. ಮಕ್ಕಳು ಓಡಿ ಓಡಿ ದಣಿದರು. ಇಲ್ಲಿ ಅಕಟಕ, ಕಷ್ಟ. ಈಗೀಗ ಅವನು ಚೆನ್ನಾಗಿ ಓದುತ್ತಾನೆ. ಈಗೀಗ ಇಲ್ಲಿ ಕೂಡ ಇದೆ. ದೊಡ್ಡ ಮಕ್ಕಳು ಬಂದರು. ನೋಡಿ, ದುರಿತಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಪ್ರಯೋಗ ಮಾಡೋದುಂಟು. ಅವುಗಳಿಗೆ ಬೇರೆ ಬೇರೆ ಸಂದರ್ಭಗಳು ಕೂಡ ಉಂಟು. ಕೋಪ ಆಗಿರ್ಬೋದು, ಸಂಭ್ರಮ ಆಗಿರ್ಬೋದು, ಆಶ್ಚರ್ಯ ಆಗಿರ್ಬೋದು, ಆಕ್ಷೇಪ ಆಗಿರ್ಬೋದು. ಹಾಗಾದರೆ ಆ ಸಂದರ್ಭಗಳಲ್ಲಿ ಕೆಲವು ಉದಾಹರಣೆಗಳನ್ನು ನೋಡೋದ್ರ ಮೂಲಕ ನಾವು ಕಲಿಯೋಣ. ನೋಡಿ, ಉತ್ಸಾಹದಲ್ಲಿ ಹೇಗೆ ಹೇಳ್ತೇವೆ? ಹೌದು ನಾನು ಗೆದ್ದೆ. ನಿಲ್ಲು ನಾನು ಬರುತ್ತೇನೆ. ಈಗೋ ನಾ ಬಂದೆ. ಈಗೋ ನಾನೂ ಬಂದೆ. ಹೀಗೂ ಕೂಡ ಬಳಸ್ಬೋದು. ಹಾಗೆ ಆಧಿಕ್ಯ ಅಂದರೆ ಹೆಚ್ಚು, ದೊಡ್ಡ, ಸಣ್ಣ, ಕಡಿಮೆ ಈ ರೀತಿ ಕೂಡ ಬಳಸ್ತಾರೆ. ಅಂದರೆ ಒಂದು ರೀತಿ ಕ್ವಾಂಟಿಟಿ ಲೆಕ್ಕದಲ್ಲಿ ಬಳಸ್ತಾರೆ. ದೊಡ್ಡ ಕಾಯಿಗಳು ಬಿಟ್ಟಿದೆ ಆ ಮರದಲ್ಲಿ, ಹೆಚ್ಚು ಜನ ಸೇರಬೇಕು ಕಾರ್ಯಕ್ರಮ ಯಶಸ್ಸಾಗೋದಕ್ಕೆ. ನೋಡಿ, ವಿಪ್ಸ ಅರ್ಥದಲ್ಲಿ ಏನು ವಿಪ್ಸ ಅಂದರೆ ಅಂತಂದರೆ ಪ್ರತಿಯೊಂದನ್ನು ಕೂಡ ಅನ್ನೋ ಅಂಥ ಅರ್ಥದಲ್ಲಿ, ಪ್ರತಿಯೊಂದು ಅನ್ನೋವಂಥ ಅರ್ಥದಲ್ಲಿ. ಅಂದರೆ ಮನೆಗಳನ್ನು ತಿರುಗಿದನು ಅಂದರೆ ಯಾವ ಮನೆಗಳನ್ನು ಅವನು ಬಿಟ್ಟಿಲ್ಲ. ಕೇರಿಗಳಲ್ಲಿ ಅಲಿದನು. ಊರು ತಿರುಗಿ ಬೇಸತ್ತನು. ಹೀಗೆ ಏನಾಗ್ತಾಯಿದೆ ಅಂತಂದರೆ ನಾವು ಇವುಗಳನ್ನು ಬಳಸ್ಬೋದು. ಕೋಪದಲ್ಲಿ ಕೂಡ ಬಳಸ್ಬೋದು. ಇಲ್ಲ ಮೂರ್ಖ, ನಿಲ್ಲು. ಏ ಮೂರ್ಖ, ನಿಲ್ಲು ಬಂದೆ. ನಿನ್ನನ್ನು ಕೊಲ್ಲದೆ ಬಿಡುವನೇನು? ಕಳ್ಳ, ನೀನು ಸುಮ್ಮನೆ ಬಿಡುವೆನೆ. ಕಳ್ಳ, ನಿನ್ನನ್ನು ಸುಮ್ಮನೆ ಬಿಡುವೆನೆ. ಹೀಗೂ ಕೂಡ ನಾವು ಬಳಸ್ತೀವಿ. ಸಂಭ್ರಮದಲ್ಲಿ ಹೇಗೆ ಬಳಸ್ತೀವಿ ಅನ್ನೋದು ನೋಡೋಣ. ಅಗೋ ಎಷ್ಟು ಚೆನ್ನಾಗಿದೆ. ಬನ್ನಿ ಕುಳಿತುಕೊಳ್ಳಿ. ಹತ್ತಿರ ಬಾ. ಮೇಲೆ ಕೂಡ್ರಿ. ಹೀಗೂ ಕೂಡ ಬಳಸ್ತೀವಿ. ಆಶ್ಚರ್ಯದಲ್ಲಿ ಬಳಸ್ತೀವಿ. ಹೇಗೆ ಅಂದರೆ ಅಬ್ಬಬ್ಬಾ, ಎಂಥ ರಬ್ಬೆ ನೋಟವಿದು. ಆಹಾ, ಈತನನ್ನು ಆಟ ಆಶ್ಚರ್ಯಕರ. ಆಕ್ಷೇಪ ಅಂದರೆ ಅದನ್ನು ಆಬ್ಜೆಕ್ಷನ್ ಮಾಡೋ ರೀತಿಯಲ್ಲಿ ಬಳಸ್ತೀವಿ. ಬೇಡ, ಅವನಿಗೆ ಕೂಡ ಬೇಡ, ಅವನೊಬ್ಬ ದೊಡ್ಡ ಮೂರ್ಖ. ನಡೆ, ದೊಡ್ಡವರ ರೀತಿ ಅವನಿಗೇಕೆ? ಎಲೇಲ, ನಿನ್ನಂಥವನು ಹಾಗೆ ನುಡಿಯಬಹುದೇ? ಹರ್ಷದಲ್ಲಿ ಹೇಳ್ಬೋದು. ಹೇಗೆ? ಆಹಾ ಅಂದರೆ ಆಹಾ, ನಾವೇ ಧನ್ಯರು. ಅಮ್ಮ, ನಾನೇ ಈ ಚಿತ್ರ ಬರೆದವನು. ನಿಲ್ಲಿ, ನಾನು ನೋಡಲು ಬರುತ್ತೇನೆ. ಕೆಲವೊಮ್ಮೆ ಒಪ್ಪಿಗೆ ಅಂದರೆ ಸಮ್ಮತಿ ಬರೋ ಅರ್ಥದಲ್ಲೂ ಕೂಡ ಹೇಳ್ಬೋದು. ಹೌದು, ಯೋಗ್ಯನಿಗೆ ಸಂಭಾವನೆ ದೊರಕಿದೆ. ಆಗಲಿ, ನೀವು ಬರುವುದು ಸಂತೋಷಕರ. ಇರಲಿ, ಉತ್ತಮನಾದವನೇ ಇರಲಿ. ಅವಸರದಲ್ಲಿ ಕೂಡ ನಾವು ಬಳಸ್ತೀವಿ ದುರುಕ್ತಿಗಳನ್ನು. ಓಡು, ಬೇಗ ಓಡು. ನಡೆ, ಹೊತ್ತಾಯಿತು. ಬಾ, ಬೇಗ ಬಾ. ಹೀಗೆ ಕೂಡ ಬಳಸ್ತೀವಿ. ಅನುಕ್ರಮದಲ್ಲಿ ಅಂದರೆ ಒಂದಾದ ನಂತರ ಒಂದು. ಹೀಗೆ ಗಿಡವು ಮೊದಲು ಚಿಕ್ಕ ಎಲೆಗಳನ್ನು, ಆಮೇಲೆ ದೊಡ್ಡ ಎಲೆಗಳನ್ನು ಬಿಡುತ್ತದೆ. ಚಿಕ್ಕ ಮಕ್ಕಳು ಮೊದಲು ಊಟ ಮಾಡಲಿ,
ಆಮೇಲೆ ದೊಡ್ಡ ದೊಡ್ಡ ಮಕ್ಕಳು ಊಟ ಮಾಡಲಿ. ದೊಡ್ಡ ದೊಡ್ಡ ವಿಚಾರಗಳನ್ನು ದೊಡ್ಡ ದೊಡ್ಡವರಿಂದಲೇ ಕಲಿಯಬೇಕು, ಕೇಳಬೇಕು. ಅಂದರೆ ಆದರದ ಅರ್ಥದಲ್ಲಿ ಅಣ್ಣ ಬಾಬಾ ಮೊದಲು ಊಟ ಮಾಡು, ಇತ್ತ ಬನ್ನಿ ಮೇಲೆ ಕುಳಿತುಕೊಳ್ಳಿ, ಬಾಬಾ ಬಂದ ಕಾಲಿಗೆ ನೀರು ಕೊಡು ಈಗ ಕೂಡ ಬಳಸ್ತೀವಿ ಅಲ್ವಾ. ಅನೇಕ ವಸ್ತುಗಳಲ್ಲಿ ಒಂದನ್ನು ಗುರುತಿಸೋಕ್ಕಿಲ್ಲ, ಅಂದರೆ ಸಾಕಷ್ಟು ವಸ್ತುಗಳಿದೆ, ಅದರಲ್ಲಿ ಒಂದನ್ನು ಗುರುತಿಸೋದಕ್ಕೆ ಕೂಡ ಬಳಸ್ತೀವಿ. ಈ ನಾಣ್ಯದ ಚೀಲದಲ್ಲಿ ಒಂದೊಂದು ಕಾಸು ತೆಗೆದು ಒಬ್ಬೊಬ್ಬನಿಗೆ ಹಂಚು. ಈ ಹಣ್ಣುಗಳಲ್ಲಿ ಚಿಕ್ಕವನ್ನು ಆರಿಸಿ ಬೇರೆ ಇಡು. ದೊಡ್ಡ ದೊಡ್ಡ ಕಲ್ಲುಗಳನ್ನು ಎತ್ತಿತಾ ನೋಡಿ, ಹೀಗೆ ದೊಡ್ಡ ದೊಡ್ಡ ಕಲ್ಲುಗಳನ್ನ ಎತ್ಕೊಂಬ ಅಂತ, ಅಂದರೆ ದೊಡ್ಡದನ್ನೇ ಆರಿಸ್ಕೊಂಬ ಅಂತ ಹೇಳೋ ಅರ್ಥದಲ್ಲಿ. ದುರಿಕ್ತಿಗಳನ್ನು ಬೇರೆ ವಿಶೇಷ ಸಂದರ್ಭದಲ್ಲೂ ಕೂಡ ವಿಶೇಷ ರೀತಿಯಲ್ಲಿ ಬಳಸ್ತಾರೆ ನೋಡಿ. ಈ ಮೊದಲು ಸೇರಿ ಏನಾಗುತ್ತೆ, ಮೊದಲು ಆಗುತ್ತೆ ಅಥವಾ ಮೊದಲು ಆಗುತ್ತೆ. ಈ ಕಡೆಗೆ ಸೇರಿಸಿ ಕಡೆಗೆ ಅಥವಾ ಕಡೆಗೆ ಕೂಡ ಆಗುತ್ತೆ. ಈ ನಡುವೆ ಬಂದು ಏನಾಗುತ್ತೆ, ನಡುವೆ ಅಂತಲೂ ಕೂಡ ಆಗುತ್ತೆ. ಬಯಲು ಪ್ಲಸ್ ಬಯಲು ಏನಾಗುತ್ತೆ, ಬಟ ಬಯಲು ಅಂತ ಕೂಡ ಹೇಳ್ತಾರೆ ಸರಳ ರೀತಿಯಲ್ಲಿ. ತುದಿ ಪ್ಲಸ್ ತುದಿ, ತುದಿ ಅಥವಾ ತುಟ್ಟ ತುದಿ. ಕೊನೆ ಪ್ಲಸ್ ಕೊನೆಗೆ, ಕೊನೆಗೆ. ಮೆಲ್ಲನೆ. ಕೆಲವು ಪದಗಳೇ ಇರುತ್ತೆ, ದುರುಕ್ತಿಗಳ ಥರ ಕಾಣುತ್ತೆ, ಅವು ದುರುಕ್ತಿಗಳಲ್ಲ. ಇಲ್ಲಿ ಬರುತ್ತೆ ಸ್ವಲ್ಪ. ನಾನು ಇದರಲ್ಲಿ ಏನು ಹೇಳಬೇಕು ಅಂತಂದರೆ, ಇವುಗಳನ್ನ ಜೋಡಿ ನುಡಿಗಟ್ಟುಗಳು ಅಂತ ಕೆಲವು ಪದಗಳು ಬರುತ್ತೆ. ಅಂದರೆ ಮೊದಲನೇ ಪದ ಅರ್ಥ ಇರುತ್ತೆ, ಎರಡನೇ ಪದಕ್ಕೆ ಅರ್ಥ ಇರಲ್ಲ. ಅದು ದುರುಕ್ತಿ ಥರನೇ ಕಾಣುತ್ತೆ, ಅದು ದುರುಕ್ತಿ ಅಲ್ಲ. ಹೇಗೆ ಅಂತಂದರೆ, ಕಾಯಿ ಕೆಸರು ಬೆಳೆಯುತ್ತಾನೆ. ಇಲ್ಲಿ ನೀವು ನೋಡ್ಬೋದು, ಕಾಯಿಗೆ ಅರ್ಥ ಇದೆ, ಆದರೆ ಕಸರಿಗೆ ಅರ್ಥ ಇದೆಯಾ? ಇಲ್ಲ. ಹಾಗೇನೆ ನೋಡಿ, ದೇವರಿಗೀವರು ಕಾಟ ಇದೆಯೋ ಏನೋ. ಇಲ್ಲಿ ದೇವರು ಗೊತ್ತು, ಈ ಗೀವರು ಯಾರು ಗೊತ್ತಿಲ್ಲ. ಹೀಗೆ ಇವೇನಿದೆಯಲ್ಲ ಈ ಪದಗಳು, ಇವುಗಳನ್ನು ನಾವು ನುಡಿಗಟ್ಟುಗಳು, ಜೋಡಿ ನುಡಿಗಟ್ಟುಗಳು ಅಂತ ಹೇಳ್ತೀವಿ. ಇವು ದುರುಕ್ತಿಗಳಲ್ಲ. ಬಟ್ಟೆ ಬರಿಗಳನ್ನು ಕೊಂಡನು. ಈ ಬಟ್ಟೆ ಗೊತ್ತು, ಈ ಬರೆ ಎಲ್ಲಿಂದ ಬಂತು ಅಂದರೆ, ಈ ಬರೆ ಏನಿದೆ ಅಲ್ಲ, ಅದು ಏನಿದೆ ಜೋಡಿ ನುಡಿಗಟ್ಟುಗಳು ಅಂತ ಹೇಳ್ತಾರೆ. ಮಕ್ಕಳು ಗಿಕ್ಕಳು ಇವೆಯೇನೋ. ಗಿಕ್ಕಳು ಅಂದರೆ ಅದಕ್ಕೆ ಅರ್ಥ ಇಲ್ಲ. ಸೊಪ್ಪು ಸೆದೆ, ಇಲ್ಲಿ ಸೆದೆಗೆ ಅರ್ಥ ಇಲ್ಲ. ಮಕ್ಕಳು ಸರಿ, ಮರಿ ಯಾರು? ಮಕ್ಕಳು ಮರಿ ಜೋಪಾನ ಮಾಡಿದನು. ಇಲ್ಲಿ ಮರಿ ಅನ್ನೋ ಪದಕ್ಕೆ ಅರ್ಥ ಇದೆಯಾ? ಸಾಲ ಸೋಲ ಮಾಡಿದ್ದಾನೆ. ಇಲ್ಲಿ ಸೋಲ ಎಂಬ ಪದಕ್ಕೆ ಅರ್ಥ ಇಲ್ಲ. ಹುಪ್ಪಡಿಗಳು ಇದ್ದವು. ಇಲ್ಲಿ ಹುಪ್ಪಡಿ ಇದಕ್ಕೆ ಅರ್ಥ ಇಲ್ಲ. ಹೀಗೆ ಏನಾಗುತ್ತೆ, ದುರುಕ್ತಿಗಳು ಮತ್ತು ಜೋಡಿ ನುಡಿಗಳೇನಿದೆ ಇವುಗಳ ನಡುವೆ, ನುಡಿಗಟ್ಟುಗಳು ಅಂತ ಏನು ಹೇಳ್ತಾರೆ, ಇವುಗಳ ನಡುವೆ ವ್ಯತ್ಯಾಸ ಇದೆ. ಪರೀಕ್ಷೆಯಲ್ಲಿ ಇವು ಎರಡೂ ಕೂಡ ಒಂದೇ ಟೈಮ್ನಲ್ಲಿ ಬಂದಾಗ ಕೆಲವೊಮ್ಮೆ ಗಬರಾಯಿಸಿ ಅವುಗಳನ್ನು ಉತ್ತರ ತಪ್ಪಾಗಿ ನಮೂದು ಮಾಡಿ ಬರುವಂಥ ಅವಕಾಶಗಳು ಹೆಚ್ಚಿರುತ್ತೆ. ಹಾಗಾದರೆ ನಾಳೆ ಬೇರೆ ಪದಗಳನ್ನು ತಿಳಿಯೋಣ. ಜೋಡಿ ನುಡಿಗಟ್ಟುಗಳ ಬಗ್ಗೆ ಕೂಡ ಹೇಳ್ತಾ ಇದ್ದೀವಿ. ಹೀಗೆ ಹಲವು ವಿಷಯಗಳನ್ನ ತರ್ತೀವಿ ನಮ್ಮ ಚಾನಲ್ ಮೇಲೆ. ಆದರೆ ಅವುಗಳನ್ನು ತಾವು ನೋಡಬೇಕು ಅಂತಂದರೆ ಮಾಡಬೇಕಾದ ಕೆಲಸ ಇಷ್ಟೇ, ನಮ್ಮ ಚಾನಲ್ನ ವೀಡಿಯೋಗಳನ್ನು ನೀವೇನು ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಗ್ರೂಪ್ಗಳಲ್ಲಿ ಬಂದು ಜಾಯ್ನ್ ಆಗಿ. ಇಲ್ಲಿ ಕಾರ್ನರಲ್ಲಿ ನಂಬರ್ ಕಾಣ್ತಾ ಇದೆ ನೋಡಿ, ಈ ನಂಬರಿಗೆ ಒಂದು ವಾಟ್ಸಪ್ ಮೆಸೇಜ್ ಹಾಕೋದ್ರ ಮೂಲಕ ನಮ್ಮ ಗ್ರೂಪ್ಗಳನ್ನು ಜಾಯ್ನ್ ಆಗ್ಬೋದು. ಹಾಗೆ ಇದರ PDF ಅನ್ನು ಕೂಡ ಪಡಿಬೋದು. ಗ್ರೂಪಲ್ಲಿ ಇದ್ದವರಿಗೆ ಮಾತ್ರ PDF ಲಭ್ಯವಾಗಲಿದೆ. ಕ್ಷಮಿಸಿ, ತಾವು ಬೇರೆ ಗ್ರೂಪಲ್ಲಿದ್ದರೆ ಅಥವಾ ಇಲ್ಲಿವರೆಗೆ ಗ್ರೂಪನ್ನು ಸೇರಿಲ್ಲ ಅಂತಂದರೆ ದಯವಿಟ್ಟು ಗ್ರೂಪ್ಗಳನ್ನು ಜಾಯ್ನ್ ಮಾಡಿ ಅಂತ ಹೇಳ್ತಾ, ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಬೇಕಾದ್ರೆ 8217604005 ಸಂಖ್ಯೆಗೆ ಒಂದು ವಾಟ್ಸಪ್ ಮೆಸೇಜ್ ಹಾಕಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ದಟ್ಸ್ ಇಟ್. ಬಾಯ್. ಥ್ಯಾಂಕ್ ಯು.